ಇದು ಕಳೆದು ಹೋದ ಗೊಂಬೆಯ ಸಾಹಸ. ಒಬ್ಬಳು ಪುಟ್ಟ ಹುಡುಗಿ, ಅವಳ ಹೆಸರು ಲಿಲ್ಲಿ. ಅವಳು ಅವಳ ಇಷ್ಟವಾದ ಗೊಂಬೆಯ ಜೊತೆ ಅವಳ ರೂಮ್ನಲ್ಲಿ ಆಟ ಆಡ್ತಿದ್ಲು. ಅವಳ ಇಷ್ಟವಾದ ಗೊಂಬೆಯ ಹೆಸರು ಬನ್ನಿ. ಆಗ ಅವಳನ್ನು ಅವಳ ಅಪ್ಪ ಅಮ್ಮ ಊಟಕ್ಕೆ ಕರೆದ್ರು. ಆಗ ಅವಳು ಆ ಬನ್ನಿ ಗೊಂಬೆಯನ್ನು ಅವಳ ಬೆಡ್ ಮೇಲೆ ಬಿಟ್ಟು ಹೋದ್ಲು ಮತ್ತು ಮರಳಿ ಬಂದಾಗ ಬೆಡ್ ಮೇಲೆ ಬನ್ನಿ ಗೊಂಬೆ ಇರಲಿಲ್ಲ. ಆಗ ಅವಳು ತುಂಬ ಬೇಜಾರು ಮಾಡಿಕೊಂಡ್ಳು ಮತ್ತು ಎಲ್ಲಿ ಹೋಯ್ತು ನನ್ನ ಬನ್ನಿ ಗೊಂಬೆ ಅಂತ ಹುಡ್ಕೋದಕ್ಕೆ ಶುರು ಮಾಡಿದ್ಲು. ಆಲ್ ರೂಮ್ನಲ್ಲೂ ಹುಡುಕಿದ್ಲು, ಅಲ್ಲೂ ಅವಳ ಬನ್ನಿ ಗೊಂಬೆ ಇರಲಿಲ್ಲ. ಬೆಡ್ ಕೆಳಗೆ ನೋಡಿದ್ಲು, ಅಲ್ಲೂ ಅವಳ ಬನ್ನಿ ಗೊಂಬೆ ಇರಲಿಲ್ಲ. ಮತ್ತು ಅವಳ ಬಟ್ಟೆ ಕಪಾಟಿನಲ್ಲಿ ನೋಡಿದ್ಲು, ಅಲ್ಲಿಯೂ ಇರಲಿಲ್ಲ. ಮತ್ತು ಅಲ್ಲೇ ಓಡಾಡ್ತಿದ್ದ ಅವಳು ಸಾಕಿದ್ದ ಬೆಕ್ಕಿಗೆ ಕೇಳಿದ್ಲು. ಆಗ ಆ ಬೆಕ್ಕು ಏನು ಹೇಳದೆ ಗುರ್ರೆಂದು ಶಬ್ದ ಮಾಡಿ ಓಡೋಯ್ತು. ಆಗ ಲಿಲ್ಲಿಗೆ ಒಂದು ಉಪಾಯ ಬಂತು. ಅವಳು ಇಮ್ಯಾಜಿನೇಷನ್ ಮಾಡಿಕೊಂಡ್ಳು. ನನ್ನ ಬನ್ನಿ ಗೊಂಬೆಗೆ ಜೀವ ಬಂದಿರಬಹುದು, ಅದಕ್ಕೇನಾದರೂ ಜೀವ ಬಂದಿದ್ರೆ ಅದು ಏನೇನು ಮಾಡ್ತಿರ್ಬೋದು ಅಂತ ಅವಳೇ ಕಲ್ಪನೆ ಮಾಡಿಕೊಂಡಳು. ಆ ಬನ್ನಿ ಗೊಂಬೆಗೆ ಜೀವ ಬಂದು ಆ ಬನ್ನಿ ಗೊಂಬೆ ಕುತೂಹಲದಿಂದ ಮನೆಯನ್ನೆಲ್ಲ ಸುತ್ತಾಡುತ್ತಿರಬಹುದು ಅಂದ್ಕೊಂಡ್ಳು. ಮತ್ತು ಆ ಬನ್ನಿ ಗೊಂಬೆ ನಮ್ಮ ಮನೆಯಲ್ಲಿರುವ ದೊಡ್ಡ ಬುಕ್ಕಿನ ಕಪಾಟನ್ನು ಹತ್ತಿರಬಹುದು ಮತ್ತು ಅದು ಮನೆಯಲ್ಲಿ ಎಲ್ಲ ಒಳ್ಳೆಯ ಆಟ ಆಡ್ತಿರ್ಬೋದು ಅಂದ್ಕೊಂಡ್ಳು. ಆಗ ಲಿಲ್ಲಿಗೆ ಒಂದು ಸಣ್ಣ ಶಬ್ದ ಕೇಳಿಸಿತು. ಅವಳು ಆ ಶಬ್ದದ ಜಾಗಕ್ಕೆ ಓಡಿ ಬಂದಾಗ ಆ ಬನ್ನಿ ಗೊಂಬೆ ಮೆಟ್ಟಿಲಿನ ಕೆಳಗೆ ಬಿದ್ದಿತ್ತು. ಅವಳು ಖುಷಿಯಿಂದ ಅದನ್ನು ತೆಗೆದುಕೊಂಡ್ಳು. ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ, ಇಮ್ಯಾಜಿನೇಷನ್ ಅಂದರೆ ಕಲ್ಪನೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ವಲ್ಪ ಗೊಂದಲಗಳು ದೂರ ಮಾಡ್ಕೋಬೋದು ಅಂತ ತಿಳ್ಕೊಬೋದು.